ಕನಸು ಕಂಡ ತೆರೆ ಮೇಲೆ ತುಪ್ಪದ ಗಡಿನೂ ಹೋಗದ ಇದು ಏನೋ ಕನಸು ಬಿದ್ದು ಮುರಿದು ಹೋಯ್ತು ಅನ್ನೋಂಥ ಮಾತು ನಾವು ಕೇಳಿದ್ವಿ. ಹಂಗೆ ಆಗಬಾರ್ದು ಈ ಬಿ ಜೆ ಪಿಗರದು. ಯಾಕೆಂದರೆ ಕಾಂಗ್ರೆಸ್ಗರಂತ ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದಾರೆ ಮತ್ತು ಅವ್ರು ಒಳಗೆ ಬರಲಿಕ್ಕಿಲ್ಲ. ಬಂದ್ರೆ ಅವ್ರು ದುರಂತ ಅವ್ರು ಮಾಡಿದ ಅವ್ರು ಅಂತಾರೆ, ಮತ್ತೇನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಷ್ಟಿ ಹಂಗೆ ಮಾಡಲಿಕ್ಕಿಲ್ಲ, ಬುದ್ಧಿವಂತರಿದ್ದಾರೆ. ಮತ್ತು ಸಿದ್ದರಾಮಯ್ಯರು ಪ್ರಜ್ಞಾವಂತರಿದ್ದಾರೆ, ಅವರು ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾರಾದ್ರೂ ಆಗಲಪ್ಪ ಚೀಫ್ ಮಿನಿಸ್ಟರ್ ಅವ್ರು ಯೋಗ್ಯತೆ ಐತಿ ಅವ್ರು ಆಗ್ತಾರೆ ಅಂತೇಳಿ ಅವರು ನಾಳೆ ಇವ್ರಿಗೆ ಅನುಕೂಲ ಮಾಡಿ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಹೋಗಿಬಿಟ್ರಪ್ಪ ಅಂದ್ರೆ ಅವ್ರ ಗೆಳೆಯರಾಗ್ತಾರೆ. ಅನೇಕ ಹಿರಿಯ ಶಾಸಕರು ಸಹಿತ ಇವ್ರಿಗೆ ದೋಸ್ತಿ ಆಗ್ತಾರೆ. ಹೀಗಾಗಿ ಸರಳವಾಗಿ ಮುಗಿತಿರುವಂಥ ಕೆಲಸಕ್ಕೆ ನಮ್ಮ ಬಿ ಜೆ ಪಿ ಕನಸುನಿಗಳು ಕನಸು ಕಾಣ್ತಾ ಇದ್ದಾರೆ. ಕಾಣಲಿ ಕನಸ ಗೌರ್ಮೆಂಟ್ ಅವ್ರ ಅಭಿಪ್ರಾಯದಲ್ಲಿ ಬೀಳುವಾಗ ಅದ್ರ ಬೀಳಿ, ಆದರೆ ಬಿಡ್ತದೋ ಇಲ್ಲೋ ಅದು ಬೇರೆ ಮಾತು. ಇನ್ನು ಇದೊಂದು ಮಾತು ಅವ್ರು ಹೇಳಿದರು, ಗೆಲುವಿನ ಅಂತರ ಕಡಿಮೆ ಆಗ್ತದೆ, ನಾವು ಗೆಲ್ತೀವಿ 28 ಅಂತ ಏನೋ ಒಂದು ಮಾತು ಸಮಾಧಾನ ಮಾಡ್ಕೊಂಡಾರ. ಪಾಪ ಮಾಡ್ಕೊಳ್ಳಿ, ಯಾಕಂದ್ರೆ ಸಹಜದ ಜೀವ ಹೋಗೋ ಸಮಯದಲ್ಲಿ ನಾ ಇನ್ನೊಂದು 10 ವರ್ಷ ಬದುಕು ಏನು ತಪ್ಪೇನಲ್ಲ, ಪ್ರಯತ್ನ ಮಾಡೋದೇನು ತಪ್ಪೇನಲ್ಲ. ಆ ದಿಶೆಯಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಆದರೆ ವಾಸ್ತವದ ವರದಿಗಳು ಮಾತ್ರ ಬಿ ಜೆ ಪಿಗೆ ಈ ಸಲ ಸಾಕಷ್ಟು ಹೊಡೆದು ಕರ್ನಾಟಕದಲ್ಲಿ ಬೀಳಲಿಕ್ಕತ್ತದ. ಭಾಳಷ್ಟು ವರದಿಗಳು ಬರ್ತಾ ಇದ್ದಾವೆ. ಮೋಸ್ಟ್ ಪ್ರಾಬಬ್ಲಿ ಬಿ ಜೆ ಪಿ ಇದ್ದಿದ್ದು ಕರ್ನಾಟಕದ ಒಂದು ಏನು ಯಡಿಯೂರಪ್ಪರ ಒಂದು ಹೋರಾಟದಿಂದ ಕರ್ನಾಟಕದಲ್ಲೇ ಒಂದು ಪಕ್ಷ ಬೆಳೆತು. 85-90 ಏನು ಪಕ್ಕ 105ರವರೆಗೆ ಗೆಲ್ಲುವಂಥ ಏನೋ ಒಂದು ಬಿ ಜೆ ಪಿ ಶಾಸಕನ ಗೆಲ್ತಿರುವಂಥ ಒಂದು ಶಕ್ತಿ ಪಡೆದಿತ್ತೋ ಅದು ಇವತ್ತು ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ಲಿಕ್ಕತ್ತದ. 28ರಲ್ಲೇ 10-15 ಬಂದರೂ ದೊಡ್ಡ ಸಾಧನೆ ಅದು ಆಗ್ತದೋ ಇಲ್ಲ ನೋಡು. ಬೇಡ ಇವ್ರು ಅಂದಂಗೆ ನಮ್ಮ ಹಗಲು ಅನಿಸುತ್ತೆ ನಾವು ಕರಿತಾ ಇದ್ದೀವಿ, ವಾಸ್ತವ ಇದ್ರೂ ಇರ್ಬೋದು ವಿ ಸುನೀಲ್ ಕುಮಾರ್ ಅವರು. ಆದರೆ ಆ ಪ್ರಮಾಣ ಅಷ್ಟು ಭಾಳಷ್ಟು ಕಡಿಮೆ ಅಂತ ಮಾತ್ರ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತು ಬಿ ಜೆ ಪಿಗರು ತಮ್ಮ ಒಂದು ಆಂತರಿಕ ಸರ್ವೆ ಮಾಡಿಕೊಂಡು ಒಂದು ಮಾತನ್ನು ಒಪ್ಕೊಳ್ತಾ ಇದ್ದಾರೆ, ನಾವು ಗೆಲ್ಲೋದು ಕಡಿಮೆ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಮತ್ತು ಒಂದೆಲ್ಲ ಇದು ಆಗ್ಬೋದು, ಸೋಲು ಆದರೂ ಕಡಿಮೆ ಅಂತ ಅನ್ಕೋಬೋದು ಅವರು. ಯಾಕಂತಂದ್ರೆ ಹೇಗಾದರೂ ಮೊದಲು ಸಮಾಧಾನ ಮಾಡ್ಕೋಬೇಕಾಗಿದೆ. ಮತ್ತು ಬಂದ ಬರುವ ಆಪತ್ತುಗಳ ಸಲುವಾಗಿ ಚಿಂತೆ ಮಾಡೋದು ಕೂಡೋಗಿದ್ಲು. ಬಂದ ಆಪತ್ತನ್ನು ಹೆಂಗೆ ಎದುರಿಸಬೇಕು, ಮುಂದೆ ಬರೋದನ್ನು ಮುಂದೆ ನೋಡ್ಲಿಕ್ಕೆ ಬರ್ತದೆ. ಬಟ್ ಎಚ್ಚರ ಇರಬೇಕು ಅದರ ದಿಶೆಯಲ್ಲಿ ಅಂತೇಳಿ ಆ ದಿಶೆಯಲ್ಲಿ ವಿ ಸುನೀಲ್ ಕುಮಾರ್ ಮತ್ತು ಇನ್ನುಳಿದ ಉಸ್ತುವಾರಿ ಏನಿದ್ದರು ಪ್ರತಿಯೊಂದು ಈ 28 ಕ್ಷೇತ್ರಗಳದ್ದು ಅವರು ಏನೇನು ಮಾತಾಡಿಕೊಂಡಿದ್ದಾರೆ, ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ. ಮತ್ತು ಇದೇ ಸ್ಥಿತಿ ಮುಂದೆ ಉಳಿಲಿಕ್ಕೆ ಅದು ಸಮಾಧಾನ ಮಾಡ್ಕೊಂಡಿದ್ದಾರೆ. ಮತ್ತು ಹೌದು ರೀ, ಸೋತಾಗ ಒಂದು ಸಮಾಧಾನ ಮಾಡ್ಕೋಬೇಕಲ್ಲ. ನಾಳೆ ಒಂದು ಏನಾದರೂ ಆಗ್ಬೋದು ಅನ್ನೋಂಥ ಸಮಾಧಾನವನ್ನು ನಾವು ಬೆಳೆಸಬೇಕಾಗ್ತದೆ. ಇದೇ ಜೀವನ. ಹೋರಾಟ ಅಂತ ಇಲ್ಲಿ ಬಿಟ್ಟಿದ್ದಲ್ಲ, ಗೆಲುವು ಸೋಲು ಬಿಟ್ಟಿದ್ದಲ್ಲ. ಇವತ್ತು ಸೋತಂತ ನಾಳೆ ಗೆಲ್ಲಬಹುದು, ನಾಳೆ ಗೆದ್ದಂತ ನಾಳೆ ಸೋಲ್ಬೋದು. ಸೋಲು ಗೆಲುವು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನಪ್ಪ ಅಂದ್ರೆ ಹೋರಾಟ ತಂತ್ರ, ಜನಪರವಾದ ಹೋರಾಟ ಮಾಡಲಿ ಬಿ ಜೆ ಪಿಗರು ಅನ್ನೋದು ಒಂದು ಮಾತಿದೆ. ಅವ್ರು ಗ್ಯಾರಂಟಿ ಅನ್ನೋದನ್ನು ವಿರೋಧ ಮಾಡ್ತಾರೆ, ಭಾಳ ಸಂತೋಷ. ಆದರೆ ಗ್ಯಾರಂಟಿ ಬದಲಾಗಿ ನಿಮ್ಮಲ್ಲೇ ಉದ್ಯೋಗಗಳು ಸೃಷ್ಟಿ ಮಾಡೋದು ನೀವೇನು ಮಾಡ್ತೀರಿ ಅನ್ನೋದು ಉತ್ತರ ಕೊಡಬೇಕಾಗಿತ್ತು. ಇವತ್ತು ಇಲ್ಲಿ ನಮ್ಮಿದ್ದಂಥ ಮೂಲಭೂತ ಸವಲತ್ತುಗಳು ನೋಡ್ಕೊಂಡು ನೀವು ಡಿಸಿಷನ್ ಮಾಡಬೇಕಾಗ್ಯದ. ಈ ದೇಶಕ್ಕೆ ಮುಖ್ಯ ಇರೋದು ನೆಲ, ಉತ್ತಮವಾದ ನೆಲ, ಜೊತೆಗೆ ನೀರು ನಮ್ಗೆ ಸಾಕಷ್ಟು ಅದ. ಆದರೆ ಸದ್ಬಳಕೆ ಮಾಡುವಂಥದ್ದು ನಮ್ಮಲ್ಲಿ ಆಗಿಲ್ಲ. ಮತ್ತು ಪ್ರತಿಯೊಂದು ಹಳ್ಳಿಗೂ ನಾವು ಮೇಲೆ ಹೇಳ್ತಾ ಇದನ್ನು ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಆಯ್ತಪ್ಪ ಅಂದ್ರೆ ಪ್ರತಿ ಹಳ್ಳಿನೂ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಆಗ್ತದೆ. ಆ ಮಾರ್ಕೆಟ್ ಬೇಕಾದ್ರೆ ಬಂದು ಕೊಂಡ್ಕೊಂಡು ಹೋಗ್ತಾರೆ ಆಜುಬಾಜು ತಾಲೂಕಿನ ಜನ, ಅದು ವ್ಯಾಪಾರಿಗಳು. ಅವ್ರಿಗೆ ವ್ಯಾಪಾರ ಬೇಕಾಗಿದ್ದರೆ ಅವ್ರು ರೋಡ ದಂತನ ಆಗ್ತಾವೆ, ಹೊರಗೆ ಹಚ್ಚಿದ್ರೆ ಒಂದು ಸಂಬಂಧ ಇದ್ದಾವೆ. ಮತ್ತು ಅಲ್ಲಿ ಲೋಕಲ್ ಹುಡುಗರಿಗೆ ಉದ್ಯೋಗ ಸಿಗ್ತದೆ. ಮಾರ್ಕೆಟ್ ಅಲ್ಲೇ ಪ್ರತಿಯೊಂದು ಹಳ್ಳಿಗೂ ಮಾರ್ಕೆಟ್ ಆಗ್ತಂದ್ರೆ ಅಲ್ಲಿ ಕಲಿತ ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸಿಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತಾವೆ. ಯಾಕಂದರೆ ಗೋಡೌನ್ ಆಗೋದ್ರಿಂದ ಅಲ್ಲಿ ಕಾಳು ಸ್ಟೋರೇಜ್ ಮಾಡೋದು, ಮತ್ತೇನೋ ಮಾಡೋದು, ಬೆಳೆನ ಇಡೋದು, ಮತ್ತು ಅವ್ರಿಗೆ ಸಾಗಿಸೋದು ಮಾಡೋದು, ಅಲ್ಲಿ ಅವ್ರಿಗೆ ಉದ್ಯೋಗಗಳಾಗ್ತವೆ. ಅದ್ರ ಜೊತೆಗೆ ಪ್ರತಿಯೊಂದು ಹಳ್ಳಿಗೂ ಒಂದು SSLCವರೆಗೆ ಸ್ಕೂಲ್ಗಳಾದ್ರಂತೆ ಫ್ರೀಯಾಗಿ ಎಲ್ಲರಿಗೂ. ಇಲ್ಲಿಯ ಈ ಶಿಕ್ಷಣದಲ್ಲಿದ್ದಂಥ ಹಾವಳಿ ಬಡವರು ಕಲಿಯಲಾರದ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದನ್ನು ತೆಗೆದು ಹಾಕುವಂಥ ಕೆಲಸ ಮಾಡಿದರೆ ಇಡೀ ದೇಶನ ವೈಚಾರಿಕ ಮತ್ತು ವೈಜ್ಞಾನಿಕವಾದ ದೇಶ ಮಾರ್ಪಡುವುದರಲ್ಲಿ ಎರಡು ಮಾತಿಲ್ಲ. ಇಂಥ ಯೋಜನೆಗಳನ್ನ ಯಾಕೆ ನೀವು ಬಿ ಜೆ ಪಿಯವ್ರು ಹಾಕೋಬಾರ್ದು? ಬಿ ಜೆ ಪಿಯಲ್ಲೇ RSS ಅಂತ ದೊಡ್ಡ ಒಂದು ಕಾರ್ಯಕರ್ತರ ಪಡೆಯೋದು, ಅವ್ರನ್ನೂ ಸ್ವಲ್ಪ ಮೈಂಡ್ ಚೇಂಜ್ ಮಾಡಿರಿ. ಹಿಂದೂ